ಆಮೇಲೆ ಯಾವ ಸಂದರ್ಭದಲ್ಲಿ ನಾವು ಆಸ್ತಿಯನ್ನು ವರ್ಗಾವಣೆ ಮಾಡಬಹುದು? ಎನಿ ಟೈಮ್ ನಾವು ಮಾಡ್ಬೋದಾ? ಎಸ್, ಎನಿ ಟೈಮ್ ನೀವು ಮಾಡಬಹುದು, ಗಿವನ್ ದಟ್ ಯು ಹ್ಯಾವ್ ದ ಲೀಗಲ್ ಸ್ಯಾಂಕ್ಟಿಟಿ ಆನ್ ದಟ್ ಪರ್ಟಿಕ್ಯುಲರ್ ಪ್ರಾಪರ್ಟಿ. ಸಪೋಸ್ ಯಾರ್ದೋ ಪಕ್ಕದಲ್ಲಿ ಇರುತ್ತೆ, ನನ್ನ ಹೆಸರಲ್ಲಿ ನಾನು ಗೋಲ್ಮಾಲ್ ಮಾಡಿಕೊಂಡು ನಾನು ಆ ಪ್ರಾಪರ್ಟಿ ತೊಗೊಂಡಿದ್ದೀನಿ ಅಂದರೆ ಮಾರ್ಬೋದಾ? ಇಲ್ಲ. ಯಾಕೆಂದರೆ ನನಗೆ ಹೇಗೆ ಬಂದಿದೆ, ಅದಕ್ಕೆ ಲೀಗಲ್ ಸ್ಕ್ರೂಟಿನಿ ಅನ್ನೋದು ತುಂಬಾ ಇಂಪಾರ್ಟೆಂಟು. ಕೆಲವೊಮ್ಮೆ ಏನಾಗ್ಬಿಡುತ್ತೆ, ಈ ಅಕ್ಕ ತಂಗಿದೀರನ್ನ ಮತ್ತು ಇವ್ರನ್ನೆಲ್ಲ ಸೇರಿಸಿರಲ್ಲ ಪ್ರಾಪರ್ಟಿಯಲ್ಲಿ. ಇಲ್ಲಿ ಜನರಲ್ ಆಗಿ ಒಂದು ಫ್ಯಾಮಿಲಿ ಟ್ರೀ ಅಂತ ಬರಿತೀವಿ ಅಥವಾ ಜೆನಲಾಜಿಕಲ್ ಟ್ರೀ ಅಂತ ಕರಿತೀವಿ. ಕೆಲವೊಮ್ಮೆ ಮುಚ್ಚಿಡ್ತಾರೆ, ಈ ಒಂದು ಇನ್ಫಾರ್ಮೇಷನ್ ನಂಗೆ ತಂಗಿದಿರಿಲ್ಲ ಅಕ್ಕಂದ್ರಿಲ್ಲ ಅಂತ ಹೇಳಿ. ಇವ್ರು ಮಾರೋದೇನೋ ಮಾರ್ಬಿಟ್ಟಿರ್ತಾರೆ. ಸೊ ಇನ್ಯಾವಾಗಲೂ ನನ್ನ ಅಣ್ಣನ ಹತ್ರನೇ ಇದೆ ಅಂತ ಹೇಳಿ ಅಕ್ಕ ತಂಗಿದಿರು ನಂಬ್ಕೊಂಡಿರ್ತಾರೆ. ಬಟ್ ಅಚಾನಕ್ಕಾಗಿ ಒಂದಿನ ಬಂದು ಅವ್ರ ಅಣ್ಣನ ಹತ್ರ ಆಸ್ತಿ ಕೇಳಿದಾಗ ಇಲ್ಲ ಅಂತ ಹೇಳ್ತಾನೆ. ಸೊ ಯಾರು ಪರ್ಚೇಸರ್ಸ್ ಇದ್ದಾರೆ ಅವ್ರ ಮೇಲೆ ಅಕ್ಕ ತಂಗಿದಿರು ಕೇಸ್ ಹಾಕ್ಕೊಳ್ಳುವಂಥದ್ದು ಸುಮಾರು ನಡೆಯುತ್ತೆ. ಸೊ ಅಂಥ ಟೈಮಲ್ಲಿ ನಾನು ಯಾರ ಹತ್ರ ತೊಗೊಳ್ತೀನಲ್ಲ ಅವ್ರ ಹತ್ರ ನಾನೊಂದು ಅಫಿಡವಿಟ್ ಹಾಕಿಸಿ ಅದೊಂದು RD ಸರ್ಟಿಫಿಕೇಟ್ನ ತೊಗೊಂಡು ಇವರು ನನ್ನವರು ಇವರು ನನ್ನವರಲ್ಲ ಅಂತ ಹೇಳಿ ಕ್ಲಿಯರ್ ಕಟ್ ಫ್ಯಾಮಿಲಿ ಟ್ರೀನ ಹಾಕಿಸ್ಕೊಂಡು ತೊಗೊಳ್ಳುವಂಥದ್ದು ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲ ಅಂತಂದರೆ ಪರ್ಚೇಸರ್ಸ್ ಏನಿರ್ತಾರೆ ಅವರು ಮುಂದೆ ಲಿಟಿಗೇಷನ್ನು ಕೋರ್ಟು ಅಂತ ಅಲಿಬೇಕಾಗತ್ತೆ. ಓಕೆ. ಆಮೇಲೆ ಇವಾಗ ಒಂದು ಸರಿ ಪ್ರಾಪರ್ಟಿ ವರ್ಗಾವಣೆ ಆಯಿತು ಅಂದಾಗ ಅದನ್ನು ಅವರು ಒಂದಷ್ಟು ವರ್ಷಗಳ ಕಾಲ ಅನುಭವಿಸಿ ಮತ್ತೆ ಇನ್ನೊಬ್ರಿಗೆ ಅದನ್ನು ಟ್ರಾನ್ಸ್ಫರ್ ಮಾಡ್ಬೋದಾ? ಒಂದು ಆಸ್ತಿ ಎಷ್ಟು ಬಾರಿ ಟ್ರಾನ್ಸ್ಫರ್ ಆಗಬಹುದು? ಅಲ್ಲಿ ಲಿಮಿಟ್ ಅಂತ ನಮಗೇನೂ ಇಲ್ಲ. ಇವತ್ತು ನಾನೊಂದು ಪ್ರಾಪರ್ಟಿ ತೊಗೊಂಡಿರ್ತೀನಿ, ನಾನೊಬ್ಬ ಬ್ರೋಕರ್ ಇದ್ದೀನಿ, ನಾನು ರಿಯಲ್ ಎಸ್ಟೇಟ್ ಬ್ರೋಕರ್ ಇದ್ದೀನಿ. ನಾನೇನು ಮಾಡ್ತೀನಿ, ನಂದು ಇದೇ ಕೆಲಸ, ನಾನೊಂದು ಪ್ರಾಪರ್ಟಿ ತೊಗೊಳ್ಳೋದು ಮಾರುವಂಥದ್ದು. ಸೊ ನಾನು ಈ ಥರ ಇವತ್ತು ತೊಗೊಂಡು ನಾಳೆ ಇನ್ನೊಬ್ಬರಿಗೆ ಮಾರಿ ನಾಳಿದ್ದು ಅಲ್ಲಿ ಹೈವೇ ಬರುತ್ತೆ ಅಂತ ಗೊತ್ತಾಗುತ್ತೆ, ಪ್ರಾಪರ್ಟಿ ವ್ಯಾಲ್ಯೂ ಎಸ್ಕಲೇಟ್ ಆಗುತ್ತೆ, ನಾಳಿದ್ದು ಮಾರಬಹುದು. ಸೊ ಟೈಮ್ ಲಿಮಿಟ್ ಅಂತ ಏನಿಲ್ಲ, ಇಷ್ಟು ಸರಿನೇ ಟ್ರಾನ್ಸಾಕ್ಷನ್ ಮಾಡಬೇಕು ಅಂತ ಲಿಮಿಟ್ ಅಂತ ಏನೂ ಇಲ್ಲ, ಎಲ್ಲೂ ಪ್ರಿಸ್ಕ್ರೈಬು ಮಾಡಿಲ್ಲ ಲಾನಲ್ಲಿ. ಸೊ ನಿಮಗೆ ಲೀಗಲ್ ಆಗಿ ಆ ಒಂದು ಪೇಪರ್ ನಿಮಗೆ ಹೆಸರಿಗೆ ಬಂತು ಅಂತಂದರೆ ನೀವು ಯಾರಿಗೆ ಬೇಕಾದರೂ ಎಷ್ಟು ಸರಿ ಬೇಕಾದರೂ ಮಾರಬಹುದು. ಓಕೆ. ಈಗ ನಮ್ಮ ತಂದೆ ತಾಯಿ ನಮಗೆ ಕೊಟ್ಟಿರೋ ಆಸ್ತಿ ಇರುತ್ತೆ ಅಥವಾ ನಮ್ಮ ಅಜ್ಜಿ ಮುತ್ತಾತದಿಂದ ಬಂದಿರುವಂಥ ಒಂದು ಆಸ್ತಿ ಇರುತ್ತೆ. ನಾವು ಅದನ್ನು ಬೇರೆಯವರಿಗೆ, ಅಂದರೆ ಈಗ ನಮ್ಮ ಫ್ರೆಂಡ್ಸ್ಗಾಗಿರ್ಬೋದು ಸಮಟೈಮ್ಸ್ ಅಥವಾ ನಮ್ಮ ಮಕ್ಕಳಿಗಾಗಿರ್ಬೋದು, ಪಿತ್ರಾರ್ಜಿತವಾಗಿ ಬಂದಿರುವಂಥ ಆಸ್ತಿಯನ್ನು ನಾವು ಇನ್ನೊಬ್ರಿಗೆ ವರ್ಗಾವಣೆ ಮಾಡ್ಬೋದಾ? ಹೌದು, 100% ಮಾರ್ಬೋದು. ಇಲ್ಲಿ ಇದನ್ನು ನಾವು ಹೆರಿಡಿಟ್ರಿ ರೈಟ್ ಅಂತಲೂ ಕರಿತೀವಿ. ಈಗ ಅದು ನನ್ನ ತಾತನ ಆಸ್ತಿ. ನನ್ನ ತಾತ ಈಗ ತೀರ್ಕೊಂಡಿದ್ದಾರೆ. ನನ್ನ ತಾತ ಬದುಕಿರಬೇಕಾದ್ರೆ ಏನು ವಿಲ್ ಮಾಡಿಲ್ಲ ಅಥವಾ ಅವರು ಇನ್ನೊಬ್ಬರಿಗೆ ಮಾರಿಲ್ಲ. ಸೊ ಅದು ಒಂದಿನ ಅವ್ರು ಅಚಾನಕ್ಕಾಗಿ ತೀರ್ಕೊಳ್ತಾರೆ. ಸೊ ಆವಾಗ ನನ್ನ ತಂದೆಗೆ ಎಷ್ಟು ರೈಟ್ ಇರುತ್ತೋ, ನನ್ನ ತಾಯಿಗೆ ಎಷ್ಟು ರೈಟ್ ಇರುತ್ತೋ, ನನಗೂ ಅಷ್ಟೇ ರೈಟ್ ಇರುತ್ತೆ. ಸೊ ಒಂದು ವೇಳೆ ಒಂದು ಪ್ರಾಪರ್ಟಿ ಇದೆ ಅಂತ ಅಂದರೆ ನನ್ನ ತಂದೆಯ ತಂದೆ ಪ್ರಾಪರ್ಟಿ ಅದು, ಅವರು ಕಷ್ಟಪಟ್ಟು ತೊಗೊಂಡಿರ್ತಾರೆ, ಅವರು ತೀರ್ಕೊಳ್ತಾರೆ. ಸೊ ಅದಾಗಿದ ತಕ್ಷಣ ನನ್ನ ತಂದೆಗೆ 1/3 ಭಾಗ ಏನು ಹೋಗುತ್ತೆ, ನನಗೂ ನನ್ನ ತಂಗಿಗೂ 1/3 ಭಾಗ ಬಂದೇ ಬರುತ್ತೆ. ಸೊ ಆ ಥರ ಪಿತ್ರಾರ್ಜಿತ ರೈಟ್ ಅಂತ ಏನು ಹೇಳ್ತೀವಿ ಅದು ಬೈ ಬರ್ತ್ ಬಂದೇ ಬರುತ್ತೆ. ಸೊ ಹುಟ್ಟಿದ ತಕ್ಷಣವೇ ಕೋಪರ್ಸನರಿ ರೈಟ್ ಬಂದೇ ಬರುತ್ತೆ. ಸೆಲ್ಫ್ ಅಕ್ವೈರ್ಡ್ ಪ್ರಾಪರ್ಟಿಯಲ್ಲಿ ಹಂಗಿರಲ್ಲ. ಇವಾಗ ಸಪೋಸ್ ನನ್ನ ತಂದೆ ಏನೋ ದುಡ್ದಿರ್ತಾರೆ, ಅವ್ರು ದುಡ್ದು ಒಂದು ಪ್ರಾಪರ್ಟಿ ಮಾಡಿರ್ತಾರೆ, ಅವ್ರು ಅದನ್ನು ಯಾರಿಗೆ ಬೇಕಾದರೂ ಕೊಡಬಹುದು. ಆದರೆ ನನ್ನ ತಾತನ ಆಸ್ತಿ ನನ್ನ ತಂದೆ ಮಾರೋದಕ್ಕೆ ಬರುತ್ತಾ? ಇಲ್ಲ. ಬಟ್ ಒಂದು ಎಕ್ಸೆಪ್ಷನ್ ಇದೆ, ಅದು ಲೀಗಲ್ ನೆಸಿಟಿ ಅಂತ ಕರಿತೀವಿ. ಬಟ್ ಇನ್ ಆಲ್ ಲೈಕ್ಲಿಹುಡ್ ಅದನ್ನು ನನ್ನ ತಂದೆ ಮಾರೋದಕ್ಕೆ ಬರೋದೇ ಇಲ್ಲ. ಸಪೋಸ್ ಏನಾದ್ರು ಮಾರಿದ್ರೂ ಸಹಿತ ಅದು ಲೀಗಲ್ ನೆಸೆಸಿಟಿ ಅನ್ನೋ ಕಾನ್ಸೆಪ್ಟ್. ಅಂದರೆ ಈಗ ಆ ಟೈಮಲ್ಲಿ ನಾನು ಇನ್ನೂ ಚಿಕ್ಕವನಿರ್ತೀನಿ ಅಥವಾ ನನ್ನ ತಂಗಿ ಅಥವಾ ನನ್ನ ಅಕ್ಕ ಚಿಕ್ಕವ್ರು ಇರ್ತಾರೆ, ನಮಗೆ ಗೊತ್ತಿಲ್ಲ, ನನ್ನ ಎಜುಕೇಷನ್ ಪರ್ಪಸ್ಸಿಗೆ ನನ್ನ ತಂದೆ ಆ ಒಂದು ಆಸ್ತಿನ ಮಾರಿರ್ತಾರೆ. ಸೊ ಆವಾಗ ನಾನು ಅದನ್ನು ಕೇಳಲಿಕ್ಕೆ ಬರಲ್ಲ. ಅಥವಾ ನನಗೆ ಕಷ್ಟ ಬಂದಿರುತ್ತೆ, ನನಗೇನೋ ಪ್ರಾಬ್ಲಮ್ ಬಂದಿರುತ್ತೆ, ಆ ಒಂದು ಅವರ್ಮೆಂಟ್ನ ಆ ಒಂದು ಸೇಲ್ ಡೀಡಲ್ಲಿ ಹಾಕಿ ಮಾರಿದರೆ ನಾನು ಕೇಳೋದಕ್ಕೆ ಬರಲ್ಲ. ಬಟ್ ಒಂದು ವೇಳೆ ಅದು ಹಾಕಿಲ್ಲ, ನನ್ನ ತಂದೆ ಜೂಜಾಡೋದಕ್ಕೋಸ್ಕರ ಮಾರಿದ್ದಾನೆ ಅಂತ ಅಂದರೆ ನನಗೆ ನಾನು ಮೇಜರ್ ಆದಮೇಲೆ ವಿತಿನ್ 3 year ಪೀರಿಯಡ್ ಒಳಗಡೆ ನಾನು ಆ ಪ್ರಾಪರ್ಟಿ ಮೇಲೆ ಕೇಸ್ ಹಾಕ್ಬೋದು. ಓಕೆ. ಇವಾಗ ಒಂದು ಆಸ್ತಿಯನ್ನು ನಾವು ವರ್ಗಾವಣೆ ಮಾಡಬೇಕಾದಂಥ ಸಂದರ್ಭದಲ್ಲಿ ಡಾಕ್ಯುಮೆಂಟೇಷನ್ ಅನ್ನುವಂಥದ್ದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ನೀವು ಹೇಳಿದರೆ ಒಂದು ಮದರ್ಹುಡ್ ಅನ್ನುವಂಥದ್ದು ಭಾಳ ಇಂಪಾರ್ಟೆಂಟ್. ಸೊ ಒಂದು ಸರಿ ನಾವು ಆಸ್ತಿಯನ್ನು ಟ್ರಾನ್ಸ್ಫರ್ ಮಾಡಿದ ಮೇಲೆ ನಾವು ಹೇಗೆ ಅದರಿಂದ ರಿಲೀಫ್ ಪಡ್ಕೊಳ್ಳೋದು ಹೇಗೆ? ನೀವು ಒಂದು ಸರಿ ಟ್ರಾನ್ಸ್ಫರ್ ಮಾಡಿದ ಮೇಲೆ ವೆಂಡರ್ಸ್ಗೆ ಯಾವುದೇ ತರಹದ ರೈಟ್ ಇರಲ್ಲ. ಅವ್ರ ರೈಟ್ ಅಲ್ಲಿಗೆ ಮುಗಿಯುತ್ತೆ. ಅಂದರೆ ಯಾರು ಸೆಲ್ಲರ್ಸ್ ಇರ್ತಾರೆ ಅವ್ರ ರೈಟ್ ಇಮಿಡಿಯೇಟಾಗಿ ಅಲ್ಲಿಗೆ ಮುಗ್ದೋಗುತ್ತೆ. ಬಟ್ ಈ ಪರ್ಚೇಸರ್ಸ್ ಅಂತ ಏನಿರ್ತಾರೆ ಅವ್ರು ತೊಗೊಂಡಿದ ತಕ್ಷಣ ಫಸ್ಟು ಸೇಲ್ ಡೀಡ್ ಆಗುತ್ತೆ. ಸೇಲ್ ಡೀಡ್ ಆದಮೇಲೆ ಎನ್ಕಂಬರೆನ್ಸ್ ಸರ್ಟಿಫಿಕೇಟಲ್ಲೆಲ್ಲ ಅವ್ರ ಎಂಟ್ರಿ ಬರಬೇಕು. ಆಮೇಲೆ ಸೈಟ್ ಆಗಿದ್ದಲ್ಲಿ ಅದನ್ನು ಇಮಿಡಿಯೇಟಾಗಿ ನಾನು ಖಾತೆ ಮಾಡಿಸ್ಕೊಳ್ಬೇಕಾಗುತ್ತೆ. ಒಂದು ಸುಮಾರು ಜನ ಏನು ಮಾಡ್ಬಿಡ್ತಾರೆ, ಸೇಲ್ ಡೀಡ್ ಆಗಿದೆ, ನಂದು ಟ್ರಾನ್ಸ್ಫರ್ ಕ್ಲಿಯರ್ ಇದೆ ಅಂತ ಹೇಳಿ ಖಾತೆಗಳನ್ನ ಮಾಡಿಸ್ಕೊಳ್ಳಲ್ಲ ಅವ್ರ ಹೆಸರಿಗೆ. ಮತ್ತು ಅದು
ಸುಮಾರು ಸತಿ ಪ್ರಾಪರ್ಟಿ ಪೇಪರ್ಸಲ್ಲೂ ಪ್ರಾಪರ್ಟಿ ಟ್ಯಾಕ್ಸ್ನು ಕಟ್ಟೇ ಇರಲ್ಲ. ಇದೆಲ್ಲ ಒಟ್ಟಿಗೆ ಆಗಿ ಇಂಟ್ರೆಸ್ಟು ಪೆನಾಲ್ಟಿ ಎಲ್ಲ ಸೇರಿ ತುಂಬ ಜಾಸ್ತಿ ಆಗುತ್ತೆ. ಸೊ ದ ಮಿನಿಟ್ ನಿಮ್ಮ ಹೆಸ್ರಿಗೆ ಸೇಲ್ ಡೀಡ್ ಆಗಿದೆ ಅಂತ ಹೇಳಿದ ತಕ್ಷಣ ನೀವು ಎಂಕಂಬರೆನ್ಸ್ ಸರ್ಟಿಫಿಕೇಟಲ್ಲಿ ನಿಮ್ಮ ಹೆಸರು ಬರ್ತಿದ್ಯಾ, ಬರೆಸಿ ಕೊಟ್ಟವರು ಯಾರು, ಬರೆದು ಕೊಟ್ಟವರು ಯಾರು ಅಂತ ಒಂದು ಪ್ರಾವಿಷನ್ ಇರುತ್ತೆ. ಅಲ್ಲಿ ನಿಮ್ಮ ಹೆಸರು ಬರ್ತಿದ್ಯಾ ಅಂತ ಫಸ್ಟು ರಿಫ್ಲೆಕ್ಟ್ ಮಾಡ್ತಿದ್ಯಾ ಅಂತ ನೋಡಿ. ಇಲ್ಲ ಅಂದರೆ ಸಬ್ ರಿಜಿಸ್ಟ್ರಾರ್ ಆಫೀಸಲ್ಲಿ ಅದೊಂದು ಕ್ಲಾರಿಫಿಕೇಷನ್ನ ತಗೊಳ್ಳಿ. ಅದಾದಮೇಲೆ BBMPಗೆ ಹೋಗಿ ನಿಮ್ಮ ಹೆಸರು ವರ್ಗಾವಣೆ ಆಗಿರುವಂತಹ ಖಾತೆ ಮಾಡಿಸಿ ಆ ಖಾತೆಗೆ ಬೇಕಾಗಿರುವಂತಹ ಪ್ರಾಪರ್ಟಿ ಟ್ಯಾಕ್ಸ್ ಹೆಂಗೆ ಕಟ್ಟಬೇಕೋ ಅದನ್ನು ಕಟ್ತಾ ಹೋಗಬೇಕಾಗುತ್ತೆ. ಓಕೆ. ಈಗ ಸಮ್ಟೈಮ್ಸ್ ಇವಾಗ ಆಸ್ತಿಯನ್ನು ಬೇರೆಯವರಿಗೆ ವರ್ಗಾವಣೆ ಮಾಡಿರ್ತಾರೆ. ವರ್ಗಾವಣೆ ಮಾಡೋದ್ರ ಜೊತೆಗೆ ಅವ್ರ ಹೆಸರಿಗೆ ಖಾತೆ ಮಾಡಿಕೊಡೋದು ಕೂಡ ನಮ್ಮ ಜವಾಬ್ದಾರಿಯಾ, ಅಥವಾ ಅವ್ರು ಅದನ್ನು ಮಾಡಿಸ್ಕೊಳ್ಳೋದು ಅದು ಅವ್ರ ಜವಾಬ್ದಾರಿ? ಇಲ್ಲ, ಇಲ್ಲಿ ಸೇಲ್ ಡೀಡ್ ಎಕ್ಸಿಕ್ಯೂಷನ್ ಆಗೋ ತನಕ ಮಾತ್ರ ಸೆಲ್ಲರ್ಸ್ದು ರೈಟ್ ಇರುತ್ತೆ. ಸೊ ಅದಾದ ನಂತರ ಅದನ್ನೆಲ್ಲ ಮಾಡಿಸ್ಕೊಳ್ಬೇಕಾಗಿರೋದು ಪರ್ಚೇಸರ್ಸ್ ರೈಟ್ ಇರುತ್ತೆ. ಸೊ ಒಂದ್ಸರಿ ಸೇಲ್ ಡೀಡ್ ಆದ ನಂತರ ನಾನು ಅಲ್ಲಿರುವಂತಹ ಲೋಕಲ್ BBMP ಆಫೀಸ್ ಅಥವಾ ಅಲ್ಲಿರುವಂತಹ ಯಾರು ಅಥಾರಿಟಿ ಇರ್ತಾರೆ, ರೀಜನಲ್ ಅಥಾರಿಟಿ, ಅವ್ರ ಮುಂದೆ ಹೋಗಿ ಪಂಚಾಯತಿ ಇರ್ಬೋದು ಅಥವಾ ಇಲ್ಲಿ BBMP ಬೆಂಗಳೂರು ಲಿಮಿಟಲ್ ಆದರೆ BBMP ಇರುತ್ತೆ, ಅಲ್ಲಿ ನಾನು ಈ ಒಂದು ಸೇಲ್ ಡೀಡ್ನ ತೊಗೊಂಡು ಹೋಗಿ ಎಂಡೋರ್ಸ್ ಮಾಡಿಸ್ಕೊಂಡು ನಾನು ಖಾತಾ ಚೇಂಜ್ನ ಮಾಡಿಸ್ಕೊಳ್ಬೇಕಾಗತ್ತೆ. ಅದಕ್ಕೆ ಪ್ರೀವಿಯಸ್ ಖಾತೆ ಏನಿತ್ತು ಆ ಖಾತೆ ಬೇಕಾಗುತ್ತೆ. ಪ್ರೆಸೆಂಟ್ ಸೇಲ್ ಡೀಡ್ ಏನಿದೆ ಆ ಸೇಲ್ ಡೀಡ್ನ ತೊಗೊಂಡು ಹೋಗಿ ಅಲ್ಲಿ ಕೊಟ್ಟಿದ ತಕ್ಷಣ ಅವರು ಮಾಡಿಕೊಡ್ತಾರೆ ಅದು. ಓಕೆ. ಈಗ ಫಾರ್ ಎಕ್ಸಾಂಪಲ್ ಇವಾಗ ಒಬ್ಬರು ಅಣ್ಣ ಇಬ್ಬರು ತಮ್ಮಂದರಿಗೆ ಆಸ್ತಿ ಮಾಡಿದ್ದಾರೆ. ಆ ಆಸ್ತಿಯನ್ನು ಅವರು ದಾನವಾಗಿ ಅವ್ರಿಗೆ ವರ್ಗಾವಣೆ ಮಾಡ್ಬೋದಾ? ಒಬ್ಬ ಅಣ್ಣ ಅಥವಾ ಒಬ್ಬ ತಂದೆಗೆ ಯಾವ್ಯಾವ ವಿಧಾನಗಳ ಮೂಲಕ ಆಸ್ತಿಯನ್ನು ವರ್ಗಾವಣೆ ಮಾಡುವ ಅವಕಾಶ ಇದೆ? ಈಗ ಗಿಫ್ಟ್ ಡೀಡಲ್ಲಿ ಏನು ಅಂತಂದರೆ ಕನ್ಸಿಡ್ರೇಷನ್ ಅಮೌಂಟ್ ಇರಲ್ಲ. ಜನರಲಾಗಿ ನಾವು ಸೇಲ್ ಡೀಡ್ ಬಗ್ಗೆ ಇಷ್ಟೊತ್ತು ಮಾತಾಡ್ತಿದ್ವಿ. ಸೇಲ್ ಡೀಡಲ್ಲಿ ಏನು ಅಂತಂದರೆ ನೀವು ನನಗೆ ಒಂದಷ್ಟು ಹಣ ಕೊಡುವಂಥದ್ದು ಇರುತ್ತೆ. ಒಂದು 10 ಲಕ್ಷ 20 ಲಕ್ಷ ಒಂದು ಕನ್ಸಿಡ್ರೇಷನ್ ಅಮೌಂಟ್ ಅಂತ ಕನ್ಸಿಡರ್ ಮಾಡ್ತೀವಿ. ಬಟ್ ಗಿಫ್ಟ್ ಡೀಡಲ್ಲಿ ಯಾವುದೇ ಕನ್ಸಿಡ್ರೇಷನ್ ಇರಲ್ಲ. ಅಲ್ಲಿ ಲವ್ ಆ್ಯಂಡ್ ಅಫೆಕ್ಷನ್ ಅಂತ ಒಂದು ಪದ ಯೂಸ್ ಮಾಡೋದ್ರಿಂದ ಏನು ದುಡ್ಡು ಏನೂ ಇರಲ್ಲ. ಬೇಸಿಕ್ ಸ್ಟ್ಯಾಂಪ್ ಡ್ಯೂಟಿ ಅರೌಂಡ್ 2500 ಹತ್ತತ್ರ ಬರುತ್ತೆ. ಅಷ್ಟಕ್ಕೆ ಮಾತ್ರ ಇಮಿಡಿಯೇಟ್ ಬ್ಲಡ್ ರಿಲೇಟಿವ್ಸ್, ಅಪ್ಪ ಅಮ್ಮ ತಂಗಿ ತಮ್ಮ ಅಥವಾ ಇವ್ರಿಗಾದರೆ ಇಮಿಡಿಯೇಟ್ ಅಷ್ಟು ಸ್ಟ್ಯಾಂಪ್ ಡ್ಯೂಟಿ ಕಟ್ಟಬೇಕಾಗುತ್ತೆ. ಇನ್ನೇನು ಖರ್ಚು ವೆಚ್ಚ ಬರಲ್ಲ. ಬಟ್ ಒಂದು ವೇಳೆ ತಂದೆ ಅಥವಾ ತಾಯಿ ಅಥವಾ ಒಬ್ಬರು ಸೀನಿಯರ್ ಸಿಟಿಸನ್ ಇದ್ದಾರೆ ಅಂತಂದರೆ ಅವರೇನಾದರೂ ಗಿಫ್ಟ್ ಡೀಡ್ ಮಾಡ್ತಿದ್ದಾರೆ ಅಂತ ಅಂದಲ್ಲಿ ಅದರಲ್ಲಿ ಕೆಲವೊಮ್ಮೆ ಕೇಸ್ಗಳು ಮತ್ತು ಲಿಟಿಗೇಷನ್ಗೆ ಸ್ಕೋಪ್ ಇದೆ. ಹೇಗೆ ಅಂತಂದರೆ ಈಗ ನಮಗೆ 2007 ಒಂದು ಸೀನಿಯರ್ ಸಿಟಿಸನ್ ಆ್ಯಕ್ಟ್ ಅಂತ ಬಂದಿದೆ. ಈ ಸೀನಿಯರ್ ಸಿಟಿಸನ್ ಆ್ಯಕ್ಟಲ್ಲಿ ಏನು ಹೇಳುತ್ತಾರೆ ಅಂತಂದರೆ ಸೆಕ್ಷನ್ 23 ಪ್ರಕಾರ ಒಂದು ವೇಳೆ ಒಬ್ಬ ತಂದೆ ಅಥವಾ ತಾಯಿ ಅಥವಾ ಒಬ್ಬರು ಸೀನಿಯರ್ ಸಿಟಿಸನ್, ಈ ಸೀನಿಯರ್ ಸಿಟಿಸನ್ ಅಂದರೆ ಯಾರು, ನನಗೆ ಮಕ್ಕಳಿಲ್ಲ, ನಾನೇನು ಮಾಡ್ತೀನಿ, ನಾನು ಸತ್ತ ನಂತರ ನನ್ನ ತಂಗಿಯ ಮಗನಿಗೋ ಅಥವಾ ನನ್ನ ಅಕ್ಕನ ಮಗನಿಗೋ ನನ್ನ ತಮ್ಮನ ಮಗನಿಗೋ ಈ ಒಂದು ಪ್ರಾಪರ್ಟಿ ಹೋಗಬಹುದು. ನಾನು ಅವರಿಗೆ ಗಿಫ್ಟ್ ಡೀಡ್ ಅಂತ ಮಾಡಿರ್ತೀನಿ. ಅವರು ನನ್ನ ನೋಡ್ಕೊಂಡಿಲ್ಲ ಅಂದಲ್ಲಿ, ನನಗೆ ಬೇಸಿಕ್ ಕಮ್ಯುನಿಟೀಸ್, ನನಗೆ ಹೆಲ್ತ್ ರಿಲೇಟೆಡ್ ಅಮ್ಯುನಿಟೀಸ್ ಕೊಡ್ತಿಲ್ಲ ಅಂದಲ್ಲಿ ನಾನು ಒಂದು ಅಪ್ಲಿಕೇಶನ್ನ ಅಸಿಸ್ಟೆಂಟ್ ಕಮಿಷನರ್, ಆ ಒಂದು ರೀಜನಲ್ ಅಸಿಸ್ಟೆಂಟ್ ಕಮಿಷನರ್ ಮುಂದೆ ಅಪ್ಲಿಕೇಶನ್ ಹಾಕಿ ಈ ಒಂದು ಗಿಫ್ಟ್ ಡೀಡ್ನ ರಿವೋಕ್ ಮಾಡಿಸ್ಬಹುದು, ಕ್ಯಾನ್ಸಲ್ ಮಾಡಿಸ್ಬೋದು. ಈ ಒಂದು ರೈಟ್ ಕೂಡ ನನಗಿರುತ್ತೆ. ಸೊ ಇಲ್ಲಿ ಲಾ ಏನು ಹೇಳುತ್ತೆ ಅಂತಂದರೆ ಅಂಡರ್ ಸೆಕ್ಷನ್ 4 ರೆಡ್ ವಿತ್ ಸೆಕ್ಷನ್ 5 ರೆಡ್ ವಿತ್ ಸೆಕ್ಷನ್ 23 ಆಫ್ ದ ಸೀನಿಯರ್ ಸಿಟಿಸನ್ ಆ್ಯಕ್ಟ್, ಒಂದು ವೇಳೆ ಒಂದು ಗಿಫ್ಟ್ ಡೀಡ್ ಕೊಟ್ಟಿದ್ದಲ್ಲಿ, ನಿಮ್ಗೆ ಇನ್ನೊಂದು ಕ್ವೆಶ್ಚನ್ ಬರ್ಬೋದು, ಯಾವುದೇ ಡೀಡ್ ಆಗಬಹುದು. ಬಟ್ ಸೇಲ್ ಡೀಡ್ ಮಾಡಿದಾಗ ಏನಾಗುತ್ತೆ, ನೀವು ದುಡ್ಡು ಕೊಟ್ಟಿರ್ತೀರ, ನಾನು ಆ ದುಡ್ಡನ್ನ ತೊಗೊಂಡಿರ್ತೀನಿ. ಸೊ ಅಲ್ಲಿ ನಾನು ಕ್ಯಾನ್ಸಲ್ ಮಾಡಿಸೋವಂತಹ ರೈಟ್ ಬರಲ್ಲ ಜನರಲ್ ಆಗಿ. ಬಟ್ ಅಲ್ಲೇನೋ ಮೋಸ ಮಾಡಿದರೆ ದುಡ್ಡು ಕೊಟ್ಟಿಲ್ಲ ಅಂತಂದರೆ ನಾನು ಕ್ಯಾನ್ಸಲ್ ಮಾಡಿಸ್ಬೋದು. ಬಟ್ ಗಿಫ್ಟ್ ಡೀಡಲ್ಲಿ ಕನ್ಸಿಡ್ರೇಷನ್ ಏನೂ ಇರಲ್ಲ. ಒಂದು ನಂಬಿಕೆ ಮೇಲೆ ನನ್ನ ಮಗನಿಗೋ ನನ್ನ ಮಗಳಿಗೋ ನನ್ನ ಇಮಿಡಿಯೇಟ್ ರಿಲೇಟಿವ್ಸ್ಗೋ ಕೊಟ್ಟಿರ್ತೀನಿ. ಒಂದು ವೇಳೆ ನನ್ನ ಬೇಸಿಕ್ ಕಮ್ಯುನಿಟೀಸ್ನೇನಾದ್ರು ಕೊಟ್ಟಿಲ್ಲ ಅಂತಂದರೆ ರಿವೋಕ್ ಕೂಡ ಮಾಡಬಹುದು. ಲಾ ಆಲ್ಸೋ ಪರ್ಮಿಟ್ಸ್ ದಟ್. ಬಟ್ ಅಲ್ಲಿ ಒಂದು ಕಂಡೀಷನ್ ಇದೆ. ಕಂಡೀಷನ್ ಏನು ಅಂದರೆ, ಇವಾಗ ನಾನು ನಿಮಗೆ ಗಿಫ್ಟ್ ಡೀಡ್ ಅಂತ ಮಾಡ್ತಿದ್ದೀನಿ, ನನ್ನ ಮಗಳಿಗೋ ಅಥವಾ ನನ್ನ ತಮ್ಮನಿಗೋ ಯಾರಿಗೋ ಮಾಡ್ತೀನಿ. ಆ ಒಂದು ಗಿಫ್ಟ್ ಡೀಡಲ್ಲಿ ಒಂದು ಕಂಡೀಷನ್ ಹಾಕಿರಬೇಕು. ಏನಾ ಕಂಡೀಷನ್ನು ಅಂತಂದರೆ, ಒಂದು ವೇಳೆ ನೀನೇನಾದರೂ ನನ್ನ ನೋಡ್ಕೊಂಡಿಲ್ಲ ಅಂದಲ್ಲಿ ಈ ಗಿಫ್ಟ್ ಡೀಡ್ನ ನಾನು ರಿವೋಕ್ ಮಾಡ್ಬೋದು ಅಂತ ಒಂದು ಕ್ಲಾಸ್ ಹಾಕಿದರೆ ಮಾತ್ರನೇ ನಾನು ಈ ಗಿಫ್ಟ್ ಡೀಡ್ನ ರಿವೋಕ್ ಮಾಡಬಹುದು. ಇಲ್ಲ ಅಂತಂದರೆ ಈಗ ನಮ್ಮ ಸುಪ್ರೀಂ ಕೋರ್ಟ್ ಹೇಳಿರೋ ಹಾಗೆ ಈ ರಿವೋಕೇಷನ್ನ ನಾನು ಮಾಡಲಿಕ್ಕೆ ಆಗಲ್ಲ. ಸೊ ಓನ್ಲಿ ವೆನ್ ದ ಕಂಡೀಷನ್ ಈಸ್ ಇನ್ಸರ್ಟೆಡ್, ಆ ಒಂದು ಕಂಡೀಷನ್ನ ನಾನು ಹಾಕಿದ್ದಲ್ಲಿ ಮಾತ್ರ ನಾನು ಗಿಫ್ಟ್ ಡೀಡ್ನ ರಿವೋಕ್ ಮಾಡಬಹುದು. ಓಕೆ. ಈಗ ಒಂದು ಗಿಫ್ಟ್ ಡೀಡ್ ಮೂಲಕವೂ ಅವರಿಗೆ ನಾವು ಟ್ರಾನ್ಸ್ಫರ್ ಮಾಡ್ಬೋದು ಆಸ್ತಿಯನ್ನು. ಈಗ ವಿಲ್ ಮೂಲಕ ಟ್ರಾನ್ಸ್ಫರ್ ಮಾಡಬೇಕು ಅಂತ ಅಂದ್ಕೊಂಡಾಗ ಹೆಂಗೆ?
ವಿಲ್ ಅಂತ ನಾನು ನಿಮ್ಗೆ ಹೇಳಿದ ಹಾಗೆ 2 ಥರದ ವಿಲ್ ಇದೆ, ಪ್ರಿವಿಲೇಜ್ ವಿಲ್ಲು, ಅನ್ಪ್ರಿವಿಲೇಜ್ ವಿಲ್. ಪ್ರಿವಿಲೇಜ್ ವಿಲ್ಲು ಒಬ್ಬ ಸೋಲ್ಜರು ಎಲ್ಲೋ ವಾರ್ ಸಿಚುಯೇಷನಲ್ಲಿ ಇರ್ತಾರೆ ಅವ್ರು ಮಾಡುವಂಥದ್ದು. ಈ ಅನ್ಪ್ರಿವಿಲೇಜ್ ವಿಲ್ಲಲ್ಲಿ 2 ಥರ ಬರುತ್ತೆ, ರಿಜಿಸ್ಟರ್ಡ್ ವಿಲ್ ಅಂತ ಒಂದು, ಅನ್ರಿಜಿಸ್ಟರ್ಡ್ ವಿಲ್ಲು. ರಿಜಿಸ್ಟರ್ಡ್ ವಿಲ್ಲಲ್ಲಿ ಏನಾಗುತ್ತೆ, ನಾನು ಸತ್ತ ನಂತರ ನನ್ನ ಈ ಆಸ್ತಿಗಳನ್ನು ಇವರಿಗೆ ಮಾಡಬೇಕು ಅಂತ ನಾನು ಅಂದ್ಕೊಂಡು ಒಂದು ಸಬ್ ರಿಜಿಸ್ಟ್ರಾರ್ ಆಫೀಸಿಗೆ ಹೋಗಿ ರಿಜಿಸ್ಟ್ರ್ ಮಾಡಿಸುವಂಥದ್ದು. ಇವಾಗ ನನ್ನೊಂದು 5 ಐಟಮ್ ಇದೆ, ಒಂದು 5 ಪ್ರಾಪರ್ಟಿ ಇದೆ. 1 ಪ್ರಾಪರ್ಟಿ ನನ್ನ ಹೆಂಡತಿಗೆ ಕೊಡ್ತೀನಿ, 2 ಪ್ರಾಪರ್ಟಿ ನನ್ನ ಮಗನಿಗೆ ಕೊಡ್ತೀನಿ, 2 ಪ್ರಾಪರ್ಟಿ ನನ್ನ ಮಗಳಿಗೆ ಕೊಡ್ತೀನಿ ಅಂತ ಹೇಳಿ ನಾನು ಒಂದು ವಿಲ್ ಡ್ರಾಫ್ಟ್ ಮಾಡಿಸ್ಬೇಕು. ಇದು ಅವರೇ ಮಾಡಬಹುದು, ಯಾರು ವಿಲ್ ಕೊಡ್ತಿದ್ದಾರೆ ಅವರೇ ಅದನ್ನು ಡ್ರಾಫ್ಟು ಮಾಡಬಹುದು. ಅವ್ರಿಗೆ ಲೀಗಲ್ ಲ್ಯಾಂಗ್ವೇಜು ಪ್ರಪೋಸಿಷನ್ಸ್ ಗೊತ್ತಿಲ್ಲ ಅಂತಂದರೆ ಒಬ್ಬರು ಅಡ್ವೊಕೇಟು ಅದನ್ನು ಡ್ರಾಫ್ಟ್ ಮಾಡ್ತಾರೆ. ಇವ್ರನ್ನ ನಾವು ಸ್ಕ್ರೈಬ್ ಅಂತ ಕರಿತೀವಿ. ಯಾರು ಆ ಒಂದು ವಿಲ್ನ ಡ್ರಾಫ್ಟ್ ಮಾಡ್ತಾರೆ ಅವ್ರನ್ನ ನಾವು ಸ್ಕ್ರೈಬ್ ಅಂತ ಕರಿತೀವಿ. ಅಡ್ವೊಕೇಟ್ ಒಬ್ಬರು ಡ್ರಾಫ್ಟ್ ಮಾಡಿರ್ತಾರೆ. ತದನಂತರ ಕನ್ಸೆಂಟಿಂಗ್ ವಿಟ್ನೆಸ್ ಅಂತ ಹೇಳಿ 2 ಸೈನ್ ಮಾಡಿರಬೇಕು. ಇದು ಕಂಪಲ್ಸರಿ ಒಂದು ವಿಲ್ಲಿಗೆ. ಸಪೋಸ್ 2 ಸೈನ್ ಮಾಡಿಲ್ಲ ಅಂತಂದರೆ ಇಟ್ ಮೇಸ್ ನಾಟ್ ಸ್ಟ್ಯಾಂಡ್ ದ ಟೆಸ್ಟ್ ಆಫ್ ಲಾ ಅಂತ ಹೇಳ್ತೀವಿ. ಸೊ ವಿಲ್ಗೆ ಬೇಕಾಗಿರುವ ಕೀ ಇಂಗ್ರೀಡಿಯೆಂಟ್ಸ್ ಅಂದರೆ ಒಂದು ಪೇಪರ್ ಮೇಲೆ ಬರೆದಿರಬೇಕು, ಅದಾದಮೇಲೆ 2 ಕನ್ಸೆಂಟಿಂಗ್ ವಿಟ್ನೆಸಸ್ ಇರಬೇಕು. ಈ ವಿಟ್ನೆಸಸ್ ಎಲ್ಲರೂ ಹೋಗಿ ಸಬ್ ರಿಜಿಸ್ಟ್ರಾರ್ ಮುಂದೆ ಸೈನ್ ಮಾಡಿ ಈ ಒಂದು ವಿಲ್ನ ಇವ್ರ ಹೆಸ್ರಿಗೆ ಮಾಡ್ತಿದ್ದಾರೆ ಅಂತ ಹೇಳಿ ಮಾಡಿಸುವಂಥದ್ದು. ಸುಮಾರು ಕಡೆ ಏನು ಮಾಡಿಬಿಡ್ತಾರೆ, ಈ ವಿಲ್ ಮಾಡಬೇಕಾದ್ರೆ ಯಾರು ಬೆನಿಫಿಷರೀಸ್ ಇರ್ತಾರಲ್ಲ ಬೆನಿಫಿಷರೀಸ್ನೇ ಸೈನ್ ಮಾಡಿಸ್ಬಿಡ್ತಾರೆ. ಸೊ ಅಂಥ ತಪ್ಪನ್ನು ಮಾತ್ರ ಯಾವತ್ತೂ ಮಾಡಬಾರ್ದು. ಇವಾಗ ನಾನು ನಿಮಗೆ ವಿಲ್ ಮಾಡ್ತಿದ್ದೀನಿ ಅಂತಂದರೆ ನೀವು ಆ ವಿಲ್ಲಲ್ಲಿ ಸೈನ್ ಮಾಡಿರಲೇಬಾರ್ದು. ಬೆನಿಫಿಷರಿ ಯಾವತ್ತೂ ವಿಲ್ಲಲ್ಲಿ ಸೈನ್ ಮಾಡಲೇಬಾರ್ದು. ಯಾರು ಕನ್ಸೆಂಟಿಂಗ್ ವಿಟ್ನೆಸ್ ಇರ್ತಾರೆ ಬೇರೆಯವ್ರು ಇರಬೇಕು, 2 ಕನ್ಸೆಂಟಿಂಗ್ ವಿಟ್ನೆಸಸ್ ಸೈನ್ ಮಾಡಬೇಕು, ಮತ್ತು ಒಬ್ಬರು ಅಡ್ವೊಕೇಟ್ನ ಡ್ರಾಫ್ಟ್ ಮಾಡಿರಬೇಕು. ಮತ್ತು ಆ ಟೈಮಲ್ಲಿ ಅವ್ರಿಗೆ ಹೆಲ್ತ್ ರಿಲೇಟೆಡ್ ಇಶ್ಯೂಸ್ ಏನೂ ಇರಬಾರದು. ಒಂದು ವೇಳೆ ಕೆಲವೊಮ್ಮೆ ಏನಾಗ್ಬಿಡುತ್ತೆ, ಅವ್ರಿಗೆ ಅಷ್ಟು ತಲೆ ಸರಿ ಇರಲ್ಲ, ಅವರು ಎಂಡ್ ಮೊಮೆಂಟಲ್ಲಿ ಸುಮ್ಮನೆ ಸೈನ್ ಮಾಡಿಸ್ಕೊಂಡ್ಬಿಟ್ಟಿರ್ತಾರೆ. ವಿಲ್ ಇಟ್ ಸ್ಟ್ಯಾಂಡ್ ದ ಟೆಸ್ಟ್ ಆಫ್ ಲಾ ಅಂದರೆ ಆಗದೆ ಇರಬಹುದು. ಆ ಥರ ಇರಬೇಕಾದ್ರೆ ಅವರು ಸಮಯ ಪ್ರಜ್ಞೆ ಇರಬೇಕಾದ್ರೆ ಅಥವಾ ಅವ್ರಿಗೆ ಕಾನ್ಷಿಯಸ್ನೆಸ್ ಇರಬೇಕಾದ್ರೆ ಹೋಗಿ ರಿಜಿಸ್ಟರ್ಡ್ ಮಾಡಿಸಿದ್ರೆ ಬೆಟರ್. ಅನ್ರಿಜಿಸ್ಟರ್ಡ್ ವಿಲ್ ಆಲ್ಸೋ ಹ್ಯಾಸ್ ಎ ಲೀಗಲ್ ಸ್ಯಾಂಕ್ಟಿಟಿ. ವಿಲ್ಲಲ್ಲಿ ನಾವು ರಿಜಿಸ್ಟರ್ ಮಾಡಿಸ್ಲೇಬೇಕು ಅಂತ ಏನಿಲ್ಲ. ಅನ್ರಿಜಿಸ್ಟರ್ಡ್ ವಿಲ್ ಅಂದರೆ ಈಗ ಒಂದು ಖಾಲಿ ಪೇಪರ್ ಇದೆ, ಖಾಲಿ ಪೇಪರ್ ಮೇಲೆ ನಾನೇನೋ ಬರೆದ್ಬಿಟ್ಟು ಈ ಪ್ರಾಪರ್ಟಿ ಇವ್ರಿಗೆ ಹೋಗಬೇಕು ಅಂಥೇಳಿ 2 ಕನ್ಸೆಂಟಿಂಗ್ ವಿಟ್ನೆಸ್ ಜೊತೆಗೆ ನಾನು ಸೈನ್ ಮಾಡಿಸಿ ಡ್ರಾಫ್ಟ್ ಮಾಡಿಸಿದ್ರೆ ಇದು ಸಲ್ಲತ್ತೆ. ಆ್ಯಸ್ ಲಾಂಗ್ ಆಸ್ ಅದು ಆಬ್ಜೆಕ್ಷನ್ಸ್ ಯಾರು ರೈಸ್ ಮಾಡಿಲ್ಲ ಅಂತಂದರೆ ಈವನ್ ದಿಸ್ ವಿಲ್ ಸ್ಟ್ಯಾಂಡ್ ದ ಟೆಸ್ಟ್ ಆಫ್ ಲಾ. ಈ ಒಂದು ಪೇಪರ್ ಮೇಲೆ ಮಾಡಿಸಿರುವಂಥದ್ದು ಅನ್ರಿಜಿಸ್ಟರ್ಡ್ ವಿಲ್ ಕೂಡ ಸಲ್ಲತ್ತೆ. ಅಂದರೆ ಯಾಕೆ ವಿಲ್ಲನ್ನು ರಿಜಿಸ್ಟ್ರೇಷನ್ ಮಾಡಿಸೋ ಅವಶ್ಯಕತೆ ಇಲ್ಲ ಅಂತ ಹೇಳ್ತೀರಾ ಸರ್? ಅದರದ್ದು ಪವರ್ ಏನು? ಓಕೆ, ರಿಜಿಸ್ಟ್ರೇಷನ್ ಆ್ಯಕ್ಟ್ ಅಂತ ನಮ್ಮಲ್ಲಿದೆ. ಅದರಲ್ಲಿ ಸೆಕ್ಷನ್ 17 ಅಡಿಯಲ್ಲಿ ಯಾವ ಡಾಕ್ಯುಮೆಂಟ್ನ ರಿಜಿಸ್ಟರ್ ಮಾಡಿಸ್ಬೇಕು, ಯಾವ ಡಾಕ್ಯುಮೆಂಟ್ನ ರಿಜಿಸ್ಟರ್ ಮಾಡಿಸ್ಬಾರ್ದು ಅಥವಾ ಕಂಪಲ್ಸರಿ ಇಲ್ಲ ಅಂತ ಹೇಳುತ್ತೆ. ಸೊ ಸೆಕ್ಷನ್ 17ನಲ್ಲಿ ವಿಲ್ನ ರಿಜಿಸ್ಟರ್ ಮಾಡಿಸ್ಲೇಬೇಕು ಅಂತ ಇಲ್ಲ. ಈಗ ನಾನೊಂದು ಪ್ರಾಪರ್ಟಿ ಸೇಲ್ ಮಾಡ್ತಿದ್ದೀನಿ, ಅದನ್ನು ಮಾಡಿಸ್ಲೇಬೇಕು ಅಂತ ಇದೆ, ಕಂಪಲ್ಸರಿ ಅದು, ಅಲ್ಲಿ ನನಗೆ ಆಪ್ಷನ್ನೇ ಇಲ್ಲ. ಸೊ ವಿಲ್ ಆ ಥರ ಬಂದಾಗ ಅನ್ರಿಜಿಸ್ಟರ್ಡ್ ಆಗಿರೋದ್ರಿಂದ ಇಲ್ಲಿ ನಾನು ಕಂಪಲ್ಸರಿಯಾಗಿ ರಿಜಿಸ್ಟರ್ ಮಾಡಿಸ್ಬೇಕು ಅಂತ ಸೆಕ್ಷನ್ 17 ಆಫ್ ದ ರಿಜಿಸ್ಟ್ರೇಷನ್ ಆ್ಯಕ್ಟಲ್ಲಿ ಹೇಳಲ್ಲ. ಹಾಗಾಗಿ ರಿಜಿಸ್ಟ್ರೂ ಸಲ್ಲತ್ತೆ, ಅನ್ರಿಜಿಸ್ಟ್ರೂ ಸಲ್ಲತ್ತೆ. ಸೊ ಅನ್ರಿಜಿಸ್ಟರ್ಡ್ ಇತ್ತು ಅಂದರೂ ಸಹಿತ ದ ಕೋರ್ಟ್ ವಿಲ್ ನಾಟ್ ಕ್ವೆಶ್ಚನ್ ಆ್ಯಸ್ ಲಾಂಗ್ ಆಸ್ ಬೇರೆ ಯಾರಾದರೂ ಬಂದು ಅದಕ್ಕೆ ಆಬ್ಜೆಕ್ಷನ್ಸ್ ರೈಸ್ ಮಾಡಿದ್ರೆ. ಸೊ ಆಬ್ಜೆಕ್ಷನ್ಸ್ ಯಾರು ರೈಸ್ ಮಾಡಿಲ್ಲ ಅಂದರೆ ಆ ಲೀಗಲ್ ಸ್ಯಾಂಕ್ಟಿಟಿ ಹಾಗೆ ಇರುತ್ತೆ.